ನಾನು ಮಾಡ್ತಾ ಇರ್ತಕ್ಕಂಥ ಇಂದಿನ ರೆಸಿಪಿ ಉದ್ದಿನವಡೆ. ಉದ್ದಿನವಡೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಈಗ ಉದ್ದಿನವಡೆಗೆ ಈಗ 2 ಕಪ್ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. 2 ಕಪ್ ಉದ್ದಿನಬೇಳೆ ಜೊತೆಗೆ 1 ಹಿಡಿಯಷ್ಟು ಅಕ್ಕಿನ ಸೇರಿಸಿ ನೆನೆಸ್ಕೊಳ್ಳೋಣ. ಈಗ ಚೆನ್ನಾಗಿ ತೊಳೆದ್ಬಿಟ್ಟು ಆ ಉದ್ದಿನಬೇಳೆಗೆ ಅಕ್ಕಿ ಮತ್ತು ಉದ್ದಿನಬೇಳೆ ಒಂದು 6 ಅವರ್ ನೆನೆಸ್ಕೋಬೇಕು. ಆವಾಗ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಗರಿಗರಿಯಾಗಿ ಬರುತ್ತೆ. ಪ್ಲಸ್ ಸ್ವಲ್ಪ ಉಬ್ಬೋದ್ರಿಂದ ಉದ್ದಿನವಡೆ ಕ್ವಾಂಟಿಟಿನೂ ಸಹ ಜಾಸ್ತಿ ಆಗುತ್ತೆ. ಈಗ 6 ಅವರ್ ನೆನೆಸಿರ್ತಕ್ಕಂಥ ಉದ್ದಿನಬೇಳೆನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಅಂದರೆ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು, ತುಂಬ ನೀರು ಹಾಕ್ಕೋಬಾರ್ದು. ಹಾಗಾಗಿ ಒಂದು 1/4 ಭಾಗದಷ್ಟು ಮಿಕ್ಸಿಗೆ ಹಾಕ್ಕೊಂಡು ಫಸ್ಟು ಒಂದು ರಿವರ್ಸಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ತೆಳುವಾದರೆ ಉದ್ದಿನವಡೆಗೆ ಹಾಕೋಕ್ಕೆ ಬರಲ್ಲ. ನೋಡಿ, ಈಗ ಈ ರೀತಿಯಾಗಿ ಹಾಕ್ಕೊಳ್ಳಿ. ನುಣ್ಣಗಿರಬೇಕು, ಇಷ್ಟು ಗಟ್ಟಿ ಇರಬೇಕು. ಇಲ್ಲಾಂದರೆ ಉದ್ದಿನವಡೆ ಹಾಕೋಕ್ಕೆ ಹಾರ್ಕೊಂಬಿಡುತ್ತೆ, ಕೈಯಲ್ಲಿ ಎತ್ಕೊಂಡು ಹಾಕೋಕ್ಕಾಗಲ್ಲ. ಉದ್ದಿನವಡೆ ಆ ರೀತಿಯಾಗಿ ಶೇಪಾಗೂ ಸಹ ಬರಲ್ಲ. ಈಗ ನೋಡಿ, ಎಲ್ಲ ಹಿಟ್ಟನ್ನು ರುಬ್ಬಿದ್ದೀನಿ. ಇಲ್ಲಿ ಈ ರುಬ್ಬಿರ್ತಕ್ಕಂಥ ಹಿಟ್ಟಿಗೆ ಸ್ವಲ್ಪ ತುರಿದಿರ್ತಕ್ಕಂಥ ಶುಂಠಿ ತುರಿದು ಬೇಕಾದ್ರೆ ಹಾಕ್ಬೋದು, ಇಲ್ಲ ಹೆಚ್ಚು ಬೇಕಾದ್ರೆ ಹಾಕ್ಬೋದು. ಕಾಯಿ ಅಷ್ಟೇ, ಇದು ಆಪ್ಷನಲ್. ಕಾಯಿ ಬೇಕು ಅನ್ನೋರು ಹಾಕ್ಕೋಬೋದು, ಬೇಡ ಅನ್ನೋರು ಈರುಳ್ಳಿ ಬೇಕಾದ್ರೆ ಸೇರಿಸ್ಕೋಬೋದು. ನಾನು ಇಲ್ಲಿ ಎರಡನ್ನೂ ಸ್ವಲ್ಪ ಮೀಡಿಯಮ್ ಕಾಯಿ ತುರಿನೇ ದಪ್ಪ ತುರಿಯಲ್ಲಿ ತುರಿದಿದ್ದೀನಿ. ಶುಂಠಿನ ಸಣ್ಣದಾಗಿ ತುರಿದಿದ್ದೀನಿ, ಬಾಯಿಗೆ ಸಿಕ್ಕಿದ್ರೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ. ಈಗ 1 ಸ್ಪೂನಷ್ಟು ಜೀರಿಗೆ, ಮೆಣಸನ್ನ ನಾನು ಸ್ವಲ್ಪ ಇಲ್ಲಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಅದು ಉಂಡೆ ಹಂಗೆ ಹಾಕಿದ್ರೆ ಬಾಯಿಗೆ ಸಿಕ್ಕರೆ ಒಬ್ಬೊಬ್ರು ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಮೀಡಿಯಮ್ಮಾಗಿ ಪುಡಿ ಮಾಡಿ ಹಾಕಿದ್ದೀನಿ. ಹಾಗೆ ಮೆಣಸನ್ನು ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಅಷ್ಟೇ, ನಾನು ಕಟ್ ಮಾಡ್ಬೇಕಾದ್ರೆ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಜಾರಿಗೆ ಹಾಕಿ ತರ್ತರಿಯಾಗಿ, ತುಂಬ ದಪ್ಪಕ್ಕೂ ಇಲ್ಲ, ತುಂಬ ನುಣ್ಣಗೂ ಇಲ್ಲ, ಹಾಗಾಗಿ ಸ್ವಲ್ಪ ತರ್ತರಿಯಾಗಿ ಮಾಡಿ ಹಾಕಿದ್ದೀನಿ ಇಲ್ಲಿ. ಈಗ ಹಾಕೋದ್ರಿಂದ ಬಾಯಿಗೆ ದಪ್ಪ ಸಿಕ್ಕರೆ ಖಾರ ಅನಿಸುತ್ತೆ. ಈಗ ಅದು ಮಿಕ್ಸಿ ಜಾರ್ಗೆ ಇರ್ತಕ್ಕಂಥ ಖಾರನೂ ಎಲ್ಲ ಸೇರಲಿ ಅಂತ ಸ್ವಲ್ಪ ನೀರು ಹಾಕಿ ಜಾರಿಂದ ನೀರನ್ನ ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ. ಕರೆಕ್ಟಾಗಿ ಹಾಕಿದ್ರು ಎಣ್ಣೆಯಲ್ಲಿ ಬೆಂದಾದಮೇಲೆ ಉದ್ದಿನಬೇಳೆಯಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರೋದ್ರಿಂದ ಕರೆಕ್ಟಾಗಿ ಹಾಕ್ಬಿಟ್ರೆ ಸ್ವಲ್ಪ ಉಪ್ಪು ಅನಿಸುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ MTR ಹಿಂಗನ್ನು ಹಾಕ್ತಾಯಿದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಿ ಅಕ್ಕಿನ ಯಾಕೆ ಉದ್ದಿನಬೇಳೆ ಜೊತೆ ನೆನೆಸಿದ್ದೀನಿ ಅಂತಂದರೆ, ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಅದು ಎಲ್ಲರ ಜೊತೆ ಸರಿಯಾಗಿ ಮಿಕ್ಸ್ ಆಗೋಲ್ಲ. ಯಾಕೆಂದರೆ ನೀರಂಗೆ ಇರಲ್ವಲ್ಲ, ಹಂಗಾಗಿ ಎಲ್ಲರ ಜೊತೆಲೂ ಚೆನ್ನಾಗಿ ಮಿಕ್ಸ್ ಆಗೋಲ್ಲ, ಗಂಟಾಗೋದು, ಒಂದು ಕಡೆ ಮಿಕ್ಸ್ ಆಗಿರುತ್ತೆ, ಒಂದು ಕಡೆ ಮಿಕ್ಸ್ ಆಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕಿಲ್ಲ ಅಂತಂದರೆ ತರ್ತರಿಯಾಗಿ ಕ್ರಿಸ್ಪಿನೆಸ್ ಇರಲ್ಲ, ಸ್ವಲ್ಪ ಮೆತ್ತು ಥರ ಇರುತ್ತೆ. ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಕ್ಕಿನ ಉದ್ದಿನಬೇಳೆ ಜೊತೆಗೆ ನೆನೆಸ್ಕೊಂಡಿರೋದು. ಈಗ ಎಣ್ಣೆ ಕಾಯ್ದಿದೆ. ಈಗ ನೋಡಿ, ಈ ರೀತಿ ಉಂಡೆಯಾಗಿ ತೊಗೋಬೇಕು. ಕೈನ ತ್ಯಾವ ಮಾಡಿಕೊಂಡು ನೀರಲ್ಲಿ ಹಚ್ಕೊಂಡು ಕೈನ ಉಂಡೆಯಾಗಿ ತೊಗೊಂಡು, ತೀರನೂ ಎಣ್ಣೆ ತುಂಬಾ ಬಿಸಿ ಇರಬಾರ್ದು, ಮೀಡಿಯಮ್ಮಾಗಿ ಬಿಸಿ ಇರಬೇಕು ಎಣ್ಣೆ. ತುಂಬ ಬಿಸಿ ಇದ್ದರೆ ಬೇಗನೆ ಮೇಲೆಲ್ಲ ಒಂಬಣ್ಣಗೆ ಬಂದುಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಸುಮಾರಾಗಿ ಕಾಯ್ದಿರೋ ಹಂಗೆ ಇರಬೇಕಾದ್ರೇ ಹಾಕ್ಕೋಬೇಕು ವಡೆನ. ಪ್ರತಿ ಸರಿಯೂ ನಾವು ನೀರು ಹಚ್ಕೊಂಡಿಲ್ಲ ಅಂತಂದರೆ ಅದು ಕೈಗೆ ಹಚ್ಕೊಳ್ಳುತ್ತೆ. ನೀರು ಹಚ್ಚೋದ್ರಿಂದ ನೀಟಾಗಿ ಹಾಕ್ಕೋಬೋದು. ಅದು ಸ್ವಲ್ಪ ಉಬ್ಬಿ ಮೇಲೆ ಬರುತ್ತೆ, ಆವಾಗ ತಿರುಗಿಸ್ಕೋಬೇಕು. ಫಸ್ಟೇ ಇದು ಮಾಡೋಕ್ಕೆ ಹೋದರೆ ಅದು ಒಂದಕ್ಕೊಂದು ಕಚ್ಚಿಬಿಡುತ್ತೆ.
ಮೀಡಿಯಮ್ ಉರಿಲೇ ಬೇಯಿಸ್ಕೋಬೇಕು. ತುಂಬ ಜೋರು ಉರಿ ಆದರೆ ಬೇಗ ಮೇಲೆ ಮಾತ್ರ ಸೀದಂಗೆ ಆಗಿಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಅಂದರೆ ಇದು ಡಬಲ್ ಬಾಯ್ಲ್ ಮಾಡ್ಕೋಬೇಕು. ಈಗ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿರೋದ್ರಿಂದ ಈಗ ಎತ್ಕೊಂಡು ಮತ್ತು ಇನ್ನೊಂದು ಸರಿ ಡೀಪ್ ಫ್ರೈನ ಮಾಡ್ಕೋಬೇಕು. ಇನ್ನೊಂದು 2 ನಿಮಿಷ ಬೆಂದಾದಮೇಲೆ ಇದನ್ನು ಎತ್ತಿಬಿಟ್ಟು ಇನ್ನೊಂದು ಸರಿ ಆಮೇಲೆ ಅದು ಬಿಸಿಗೆ ಸ್ವಲ್ಪ ಒಳಗಡೆ ಉದ್ದಿನಬೇಳೆ ಎಲ್ಲ ಬೆಂದಂಗೆ ಆಗಿರುತ್ತೆ, ಆವಾಗ ಇನ್ನೊಂದು ಸರಿ ಬೇಯಿಸ್ಕೊಳ್ಳೋದು. ಒಂದೇ ಸರಿ ಬೇಯಿಸ್ಬಿಟ್ರೆ ಮೇಲೆ ಮಾತ್ರ ಬಣ್ಣ ಚೇಂಜ್ ಆಗಿರುತ್ತೆ ಅಷ್ಟೇ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ನೋಡಿ ಇಷ್ಟ ಆದಮೇಲೆ ಎತ್ತಿಬಿಟ್ಟು ಆಮೇಲೆ ಇರೋದನ್ನ ಹಾಕ್ಕೊಂಡು ಆಮೇಲೆ ಇನ್ನೊಂದು ಲಾಸ್ಟಲ್ಲಿ ಇನ್ನೊಂದು ಸರಿ ಡೀಪ್ ಫ್ರೈ ಮಾಡ್ಕೋಬೇಕು. ಒಂದೇ ಸರಿ ಮಾಡ್ಕೋತೀನಿ ಅನ್ನೋರು ಬೇಕಾದ್ರೆ ಮಾಡ್ಕೋಬೋದು. ಹಂಗೆ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಕ್ರಿಸ್ಪಿನೆಸ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಈಗ ಇನ್ನೊಂದು ಟ್ರಿಪ್ಪು ಅದೇ ರೀತಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಎಲ್ಲನೂ. ಈಗ ಎಲ್ಲನೂ ಅದೇ ರೀತಿ ಒಂದು 5ರಿಂದ 6 ಹಾಕ್ಬೋದು ಅಷ್ಟೇ. ಹೀಗೆಲ್ಲನೂ ಹಾಕಿ ಅವನು ಇನ್ನೊಂದು ಟ್ರಿಪ್ ಬೇಯಿಸ್ಕೊಂಡು ಆಮೇಲೆ ನೆಕ್ಸ್ಟು ಫಸ್ಟು ಉಬ್ಬೆ ಎತ್ತಿದ್ದೀವಲ್ಲ ಅದನ್ನು ಬೇಯಿಸ್ಕೋಬೇಕು. ಇದ್ರ ಜೊತೆಗೆ ಇಡ್ಲಿ ಸಾಂಬಾರು ಜೊತೆಲಿ ಚಟ್ನಿ ಜೊತೆಲೂ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಒಂದು ಸೈಡು ಬೆಂದಿದೆ, ಈಗ ತಿರುಗಿಸ್ಕೊಂಡು ಮತ್ತೊಂದು ಕಡೆ ಬೇಯಿಸ್ಕೊಳ್ಳೋಣ. ನೋಡಿ ಕಚ್ಚಿಲ್ಲ, ಅದು ಎಣ್ಣೆ ಎಲ್ಲ ಒಂದಕ್ಕೊಂದು ಕಚ್ಚಿಲ್ಲ. ಹತ್ತತ್ರಕ್ಕೆ ಹಾಕ್ಬಿಟ್ಟು ಒಂದಕ್ಕೊಂದು ಕಚ್ಚಿಬಿಡುತ್ತೆ, ಅಂಟ್ಕೊಂಡ್ಬಿಡುತ್ತೆ. ಮೀಡಿಯಮ್ ಉರಿ ಇರೋದ್ರಿಂದ ಬೇಗ ಬೇಯಲ್ಲ, ನಿಧಾನಕ್ಕೆ ಬೇಯಿಸ್ಕೋಬೇಕು, ಇಲ್ಲಾಂದರೆ ಒಳಗಡೆ ಬೆಂದಿರಲ್ಲ. ನೋಡಿ ಈಗ ಬಣ್ಣ ಚೇಂಜ್ ಆಗಿದೆ ಒಡೆದು. ಈಗ ಇವನ್ನು ಸಹ ಎತ್ಕೊಂಡು ಫಸ್ಟ್ ಬೇಯಿಸಿರ್ತಕ್ಕಂಥ ವಡೆಗಳನ್ನ ಈಗ ಇನ್ನೊಂದು ಸರಿ ಎಣ್ಣೆಗೆ ಹಾಕ್ಕೊಳ್ಳೋಣ. ಈಗ ಅವನ್ನು ಇದಕ್ಕೆ ಹಾಕ್ಕೊಂಡು ಈಗ ಅವನ್ನು ಎತ್ಕೊಳ್ಳೋಣ. ಇನ್ನೊಂದು ಸರಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಇಷ್ಟ ಆದಮೇಲೆ ಎತ್ಕೊಂಡ್ರೆ ಸಾಕು. ಈಗ ಉರಿನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು
ಈಗ ಫಸ್ಟ್ ಬೇಯಿಸಿರ್ತಕ್ಕಂಥ ವಡೆನ ಹಾಕ್ಕೊಂಡು ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಪೂರ್ತಿ ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ವಡೆ ಚೆನ್ನಾಗಿ ಬೆಂದಿದೆ. ಈಗ ಹೀಗೆ ಎತ್ಕೊಳ್ಳೋಣ. ಇಲ್ಲಿ ನೋಡಿ ವಡೆ ಎಷ್ಟು ಚೆನ್ನಾಗಿ ಉರಿದೆ. ನಾನಿಲ್ಲಿ ಯಾವುದೇ ರೀತಿಯಾದ ಸೋಡಾ ಆಗಲಿ ಬೇರೆ ಏನೂ ಮಿಕ್ಸ್ ಮಾಡಿಲ್ಲ. ನ್ಯಾಚುರಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಹಾಕಿ. ಈಗ ಅದನ್ನು ಇನ್ನೊಂದು ಸರಿ ಡೀಪ್ ಫ್ರೈನ ಮಾಡ್ಕೋಬೇಕು. ಮೀಡಿಯಮ್ ಉರಿಲೇ ಟೈಮ್ ಇರೋರು ನಿಧಾನಕ್ಕೆ ಬೇಯಿಸ್ಕೋಬೋದು. ಇಲ್ಲಿ 2 ಸರಿ ಫ್ರೈನೂ ಸಹ ಮಾಡ್ಕೋಬೋದು. ಒಂದು ಸರಿ ಬೇಯಿಸಾದ್ಮೇಲೆ ಮತ್ತೆ ಇನ್ನೊಂದು ಸರಿ ಎತ್ತಿಟ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಡೀಪ್ ಫ್ರೈ ಬೇಕಾದ್ರೆ ಮಾಡ್ಕೋಬೋದು. ಯಾವ ರೀತಿ ಬೇಕಾದ್ರೂ ನಿಮ್ಮ ಚಾಯ್ಸು, ಆ ರೀತಿಯಲ್ಲಿ ಬೇಯಿಸ್ಕೋಬೋದು. ನೋಡಿ ಈಗ ಉದ್ದಿನ ವಡೆ ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.